ಬೆಂಗಳೂರಿನಿಂದ ಚರಣ್ ಅಂತ ಕರೆ ಮಾಡಿದ್ದಾರೆ. ಚರಣ್ ಅವರ ನಮಸ್ಕಾರ. ಏನ್ ಹೇಳ್ತೀರಿ ಇವತ್ತಿನ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ರಿಪಬ್ಲಿಕ್ ಟಿವಿ ಚಾನೆಲ್ ನ 24/7 ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕವರಿಂಗ್ ಆಲ್ ದೋಸ್ ಪರ್ಸ್ಪೆಕ್ಟಿವ್ಸ್. ಫಸ್ಟ್ ಥಿಂಗ್ ಸರ್, ನಮ್ಮ ಆಸ್ ಅ ಕಾಮನ್ ಮ್ಯಾನ್ ವಿ ಹ್ಯಾವ್ ಸೋ ಮೆನಿ ಪರ್ಸ್ಪೆಕ್ಟಿವ್ಸ್. ಈಗ ವೈ ಡೋಂಟ್ ವಿ ಲುಕ್ ಅಟ್ ಆ ರೀತಿಯಿಂದ ಯಾಕೆ ನೋಡಲ್ಲ, ಈ ರೀತಿಯಿಂದ ಯಾಕೆ ನೋಡಲ್ಲ ಅಂತ ನಮ್ಗೆ ಅನ್ಸುತ್ತೆ. ಈ ಲಾ ನಲ್ಲಿ ಇರೋರು ಅಥವಾ ಸರ್ಕಾರದವ್ರಿಗೆ ಯಾಕೆ ಅನಿಸ್ತಾ ಇಲ್ಲ ಸರ್? ಇಲ್ಲ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಆರಂಭದಲ್ಲಿದೆ, ಯಾವ್ಯಾವ ಹಂತವನ್ನ ತಲುಪಿದೆ ಅಂತ ನಮ್ಗೆ ಗೊತ್ತಿದೆಯಲ್ಲ ಸರ್. ಈಗ ಐ ಅಗ್ರಿ ಸರ್, ಗೊತ್ತು. ಬಟ್ ಎಂಡ್ ರಿಸಲ್ಟ್ಗೆ ಅಟ್ಲೀಸ್ಟ್ ನಾವು ಆ ಟನಲ್ ಅಲ್ಲಿ ಒಂದು ಲೈಟ್ ಕಾಣಿಸ್ತಿದೆ ಅಂತಾದ್ರೂ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಈಗ ಮಲ್ಟಿಪಲ್ ಇದರಲ್ಲಿ ಏನಂತೀರ ಅಂದ್ರೆ ನೀವ್ ಹೇಳ್ತಾ ಇರೋದು ಚರಣ್ ಅವರು, ನನಗೆ ಈಗ ನಾವೆಲ್ಲ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದ್ದೇವೆ, ಅದನ್ನ ಪೊಲೀಸರು ಕೂಡ ತ್ವರಿತಗತಿಯಲ್ಲಿ ಮಾಡಿ ಈಗ ಆಗೋ ಕೆಲಸ ಸುಮಾರು ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತಲ್ವಾ, ಅವ್ರು ಯಾಕೆ ಮಾಡಲ್ಲ ಈ ಕೆಲಸನ ಅಂತ ಕೇಳ್ತಾ ಇದೀರಿ. ಎಕ್ಸಾಕ್ಟ್ಲಿ ಸರ್. ಸರ್, ವಿತ್ ವೆರಿ ಮಿನಿಮಲ್ ರಿಸೋರ್ಸಸ್ ನೀವೆಲ್ಲರೂ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಿದ್ದೀರಾ. ಎಲ್ಲಾ ಆಕ್ಸೆಸ್ ಇರೋರ್ಗೆ ಯಾಕೆ ಇಷ್ಟು ಡಿಲೇ ಆಗ್ತದೆ ಅಂತ. ಯಾಕೆಂದ್ರೆ ಈ ಸುಜಾತಾ ಭಟ್ ವಿಚಾರದಲ್ಲಿ media was the first place where we found solution, we found main reason. I agree sir, but ತನಿಖೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು ಚರಣ್ ಸರ್. ಬಟ್ ತನಿಖೆ ಅಂದ ಮೇಲೆ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೋಗ್ಬೇಕಾಗಿರುತ್ತೆ. ಸೊ ಆ ಪ್ರೊಸೀಜರ್ ಅಡ್ವಾಂಟೇಜ್ ತಗೋತಿದ್ದಾರೆ ಅಂತ ಅನ್ಸಿಲ್ವಾ ಸರ್ ನಿಮ್ಗೆ? ಏನ್ ಹೇಳಿ? ಈ ಚೌಕಟ್ಟು ಅದನ್ನ ಇನ್ನೊಂದು ಕಡೆ ಇರೋರು ಅಡ್ವಾಂಟೇಜ್ ತಗೋತಾರೆ ಅಂತ ಆಗಲ್ಲ ಸರ್? ಖಂಡಿತ ತಡ ಆದ್ರೆ ಅದು ದುರುಪಯೋಗ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಆ ಕೆಲಸವನ್ನ ಪೊಲೀಸರು ಈಗಾಗಲೇ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ಆರಂಭದಲ್ಲಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಎಸ್, ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಈಗಾಗಲೇ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರುವಂತದ್ದು. ಅವರು ಈ ಒಂದು ಕ್ರಮವನ್ನ ಸ್ವಾಗತಿಸ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಜೊತೆಗೆ ಇನ್ನೊಬ್ಬ ಕಾಲರ್ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈ ಕೆಲಸ ಇನ್ನೂ ಬೇಗ ಆಗ್ಬೇಕಾಗಿತ್ತು. ಈಗ ಮಾಧ್ಯಮಗಳಲ್ಲಿಯೇ ಎಲ್ಲ ಸತ್ಯ ಆಚೆ ಬರ್ತಾ ಇದೆ. ಪರ್ಟಿಕ್ಯುಲರ್ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ನೀವು ಎಲ್ಲ ಸತ್ಯವನ್ನ ಕಕ್ಕಿಸಿದ್ರಿ, ಯಾರ್ಯಾರು ಸುಳ್ಳು ಹೇಳಿದ್ರು ಅವ್ರ ಮುಖವಾಡವನ್ನ ಬಯಲು ಮಾಡಿದ್ರಿ. ಎಲ್ಲ ಆಕ್ಸೆಸ್ ಇರುವಂತ ಪೊಲೀಸರು ಇದನ್ನ ಯಾವಾಗಲೂ ಮಾಡಬೇಕಾಗಿತ್ತಲ್ಲ, ಯಾಕೆ ಅವರು ಲೇಟ್ ಮಾಡಿದ್ರು? ಬೆಂಗಳೂರಿನಿಂದ ಚರಣ್ ಅಂತ ಕರೆ ಮಾಡಿದ್ದಾರೆ. ಚರಣ್ ಅವರ ನಮಸ್ಕಾರ. ಏನ್ ಹೇಳ್ತೀರಿ ಇವತ್ತಿನ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ರಿಪಬ್ಲಿಕ್ ಟಿವಿ ಚಾನೆಲ್ ನ 24/7 ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕವರಿಂಗ್ ಆಲ್ ದೋಸ್ ಪರ್ಸ್ಪೆಕ್ಟಿವ್ಸ್. ಫಸ್ಟ್ ಥಿಂಗ್ ಸರ್, ನಮ್ಮ ಆಸ್ ಅ ಕಾಮನ್ ಮ್ಯಾನ್ ವಿ ಹ್ಯಾವ್ ಸೋ ಮೆನಿ ಪರ್ಸ್ಪೆಕ್ಟಿವ್ಸ್. ಈಗ ವೈ ಡೋಂಟ್ ವಿ ಲುಕ್ ಅಟ್ ಆ ರೀತಿಯಿಂದ ಯಾಕೆ ನೋಡಲ್ಲ, ಈ ರೀತಿಯಿಂದ ಯಾಕೆ ನೋಡಲ್ಲ ಅಂತ ನಮ್ಗೆ ಅನ್ಸುತ್ತೆ. ಈ ಲಾ ನಲ್ಲಿ ಇರೋರು ಅಥವಾ ಸರ್ಕಾರದವ್ರಿಗೆ ಯಾಕೆ ಅನಿಸ್ತಾ ಇಲ್ಲ ಸರ್? ಇಲ್ಲ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಆರಂಭದಲ್ಲಿದೆ, ಯಾವ್ಯಾವ ಹಂತವನ್ನ ತಲುಪಿದೆ ಅಂತ ನಮ್ಗೆ ಗೊತ್ತಿದೆಯಲ್ಲ ಸರ್. ಈಗ ಐ ಅಗ್ರಿ ಸರ್, ಗೊತ್ತು. ಬಟ್ ಎಂಡ್ ರಿಸಲ್ಟ್ಗೆ ಅಟ್ಲೀಸ್ಟ್ ನಾವು ಆ ಟನಲ್ ಅಲ್ಲಿ ಒಂದು ಲೈಟ್ ಕಾಣಿಸ್ತಿದೆ ಅಂತಾದ್ರೂ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಈಗ ಮಲ್ಟಿಪಲ್ ಇದರಲ್ಲಿ ಏನಂತೀರ ಅಂದ್ರೆ ನೀವ್ ಹೇಳ್ತಾ ಚರಣ್ ಅವರು, ನನಗೆ ಈಗ ನಾವೆಲ್ಲ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದ್ದೇವೆ, ಅದನ್ನ ಪೊಲೀಸರು ಕೂಡ ತ್ವರಿತಗತಿಯಲ್ಲಿ ಮಾಡಿ ಈಗ ಆಗೋ ಕೆಲಸ ಸುಮಾರು ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತಲ್ವಾ, ಅವ್ರು ಯಾಕೆ ಮಾಡಲ್ಲ ಈ ಕೆಲಸನ ಅಂತ ಕೇಳ್ತಾ ಇದೀರಿ. ಎಕ್ಸಾಕ್ಟ್ಲಿ ಸರ್. ಸರ್, ವಿತ್ ವೆರಿ ಮಿನಿಮಲ್ ರಿಸೋರ್ಸಸ್ ನೀವೆಲ್ಲರೂ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಿದ್ದೀರಾ. ಎಲ್ಲಾ ಆಕ್ಸೆಸ್ ಇರೋರ್ಗೆ ಯಾಕೆ ಇಷ್ಟು ಡಿಲೇ ಆಗ್ತದೆ ಅಂತ. ಯಾಕೆಂದ್ರೆ ಈ ಸುಜಾತಾ ಭಟ್ ವಿಚಾರದಲ್ಲಿ media was the first place where we found solution, we found main reason. I agree sir, but ತನಿಖೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು ಚರಣ್ ಸರ್. ಬಟ್ ತನಿಖೆ ಅಂದ ಮೇಲೆ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೋಗ್ಬೇಕಾಗಿರುತ್ತೆ. ಸೊ ಆ ಪ್ರೊಸೀಜರ್ ಅಡ್ವಾಂಟೇಜ್ ತಗೋತಿದ್ದಾರೆ ಅಂತ ಅನ್ಸಿಲ್ವಾ ಸರ್ ನಿಮ್ಗೆ? ಏನ್ ಹೇಳಿ? ಈ ಚೌಕಟ್ಟು ಅದನ್ನ ಇನ್ನೊಂದು ಕಡೆ ಇರೋರು ಅಡ್ವಾಂಟೇಜ್ ತಗೋತಾರೆ ಅಂತ ಆಗಲ್ಲ ಸರ್? ಖಂಡಿತ ತಡ ಆದ್ರೆ ಅದು ದುರುಪಯೋಗ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಆ ಕೆಲಸವನ್ನ ಪೊಲೀಸರು ಈಗಾಗಲೇ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ಆರಂಭದಲ್ಲಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಎಸ್, ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಈಗಾಗಲೇ ನೋಡಿ
ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರುವಂತದ್ದು. ಅವರು ಈ ಒಂದು ಕ್ರಮವನ್ನ ಸ್ವಾಗತಿಸ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಜೊತೆಗೆ ಇನ್ನೊಬ್ಬ ಕಾಲರ್ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈ ಕೆಲಸ ಇನ್ನೂ ಬೇಗ ಆಗ್ಬೇಕಾಗಿತ್ತು. ಈಗ ಮಾಧ್ಯಮಗಳಲ್ಲಿಯೇ ಎಲ್ಲ ಸತ್ಯ ಆಚೆ ಬರ್ತಾ ಇದೆ. ಪರ್ಟಿಕ್ಯುಲರ್ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ನೀವು ಎಲ್ಲ ಸತ್ಯವನ್ನ ಕಕ್ಕಿಸಿದ್ರಿ, ಯಾರ್ಯಾರು ಸುಳ್ಳು ಹೇಳಿದ್ರು ಅವ್ರ ಮುಖವಾಡವನ್ನ ಬಯಲು ಮಾಡಿದ್ರಿ. ಎಲ್ಲ ಆಕ್ಸೆಸ್ ಇರುವಂತ ಪೊಲೀಸರು ಇದನ್ನ ಯಾವಾಗಲೂ ಮಾಡಬೇಕಾಗಿತ್ತಲ್ಲ, ಯಾಕೆ ಅವರು ಲೇಟ್ ಮಾಡಿದ್ರು? ಬೆಂಗಳೂರಿನಿಂದ ಚರಣ್ ಅಂತ ಕರೆ ಮಾಡಿದ್ದಾರೆ. ಚರಣ್ ಅವರು ನಮಸ್ಕಾರ. ಏನ್ ಹೇಳ್ತೀರಿ ಇವತ್ತಿನ ಬೆಳವಣಿಗೆ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು? ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ರಿಪಬ್ಲಿಕ್ ಟಿವಿ ಚಾನೆಲ್ ನ 24/7 ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕವರಿಂಗ್ ಆಲ್ ದೋಸ್ ಪರ್ಸ್ಪೆಕ್ಟಿವ್ಸ್. ಫಸ್ಟ್ ಥಿಂಗ್ ಸರ್, ನಮ್ಮ ಆಸ್ ಅ ಕಾಮನ್ ಮ್ಯಾನ್ ವಿ ಹ್ಯಾವ್ ಸೋ ಮೆನಿ ಪರ್ಸ್ಪೆಕ್ಟಿವ್ಸ್. ಈಗ ವೈ ಡೋಂಟ್ ವಿ ಲುಕ್ ಅಟ್ ಆ ರೀತಿಯಿಂದ ಯಾಕೆ ನೋಡಲ್ಲ, ಈ ರೀತಿಯಿಂದ ಯಾಕೆ ನೋಡಲ್ಲ ಅಂತ ನಮ್ಗೆ ಅನ್ಸುತ್ತೆ. ಈ ಲಾ ನಲ್ಲಿ ಇರೋರು ಅಥವಾ ಸರ್ಕಾರದವ್ರಿಗೆ ಯಾಕೆ ಅನ್ಸ್ತಾ ಇಲ್ಲ ಸರ್? ಇಲ್ಲ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಆರಂಭದಲ್ಲಿದೆ, ಯಾವ್ಯಾವ ಹಂತವನ್ನ ತಲುಪಿದೆ ಅಂತ ನಮ್ಗೆ ಗೊತ್ತಿದೆಯಲ್ಲ ಸರ್ ಈಗ. ಐ ಅಗ್ರಿ ಸರ್, ಗೊತ್ತು. ಬಟ್ ಎಂಡ್ ರಿಸಲ್ಟ್ಗೆ ಅಟ್ಲೀಸ್ಟ್ ನಾವು ಆ ಟನಲ್ ಅಲ್ಲಿ ಒಂದು ಲೈಟ್ ಕಾಣಿಸ್ತಿದೆ ಅಂತಾದ್ರೂ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಈಗ ಮಲ್ಟಿಪಲ್ ಇದರಲ್ಲಿ ಏನಂತೀರ ಅಂದ್ರೆ ನೀವ್ ಹೇಳ್ತಾ ಚರಣ್ ಅವರು, ನನಗೆ ಈಗ ನಾವೆಲ್ಲ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದ್ದೀವಿ, ಅದನ್ನ ಪೊಲೀಸರು ಕೂಡ ತ್ವರಿತಗತಿಯಲ್ಲಿ ಮಾಡಿ ಈಗ ಆಗೋ ಕೆಲಸ ಸುಮಾರು ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತಲ್ವಾ, ಅವ್ರು ಯಾಕೆ ಮಾಡಲ್ಲ ಈ ಕೆಲಸನ ಅಂತ ಕೇಳ್ತಾ ಇದೀರಿ. ಎಕ್ಸಾಕ್ಟ್ಲಿ ಸರ್. ಸರ್, ವಿತ್ ವೆರಿ ಮಿನಿಮಲ್ ರಿಸೋರ್ಸಸ್ ನೀವೆಲ್ಲರೂ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಿದ್ದೀರಾ. ಎಲ್ಲಾ ಆಕ್ಸೆಸ್ ಇರೋರ್ಗೆ ಯಾಕೆ ಇಷ್ಟು ಡಿಲೇ ಆಗ್ತದೆ ಅಂತ. ಯಾಕೆಂದ್ರೆ ಈ ಸುಜಾತಾ ಭಟ್ ವಿಚಾರದಲ್ಲಿ media was the first place where we found solution. We found main reason. I agree sir, but ತನಿಖೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು ಚರಣ್ ಸರ್. ಬಟ್ ತನಿಖೆ ಅಂದ ಮೇಲೆ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೋಗ್ಬೇಕಾಗಿರುತ್ತೆ. ಸೊ ಆ ಪ್ರೊಸೀಜರ್ ಅಡ್ವಾಂಟೇಜ್ ಅಂತ ಅನ್ಸಿಲ್ವಾ ಸರ್ ನಿಮ್ಗೆ? ಏನ್ ಹೇಳಿ? ಈ ಚೌಕಟ್ಟು ಅದನ್ನ ಇನ್ನೊಂದು ಕಡೆ ಇರೋರು ಅಡ್ವಾಂಟೇಜ್ ತಗೋತಾರೆ ಅಂತ ಆಗಲ್ಲ ಸರ್? ಖಂಡಿತ ತಡ ಆದ್ರೆ ಅದು ದುರುಪಯೋಗ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಆ ಕೆಲಸವನ್ನ ಪೊಲೀಸರು ಈಗಾಗಲೇ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಎಸ್, ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಈಗಾಗಲೇ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರುವಂತದ್ದು. ಅವರು ಈ ಒಂದು ಕ್ರಮವನ್ನ ಸ್ವಾಗತಿಸ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಜೊತೆಗೆ ಇನ್ನೊಬ್ಬ ಕಾಲರ್ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈ ಕೆಲಸ ಇನ್ನೂ ಬೇಗ ಆಗ್ಬೇಕಾಗಿತ್ತು. ಈಗ ಮಾಧ್ಯಮಗಳಲ್ಲಿಯೇ ಎಲ್ಲ ಸತ್ಯ ಆಚೆ ಬರ್ತಾ ಇದೆ. ಪರ್ಟಿಕ್ಯುಲರ್ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ನೀವು ಎಲ್ಲ ಸತ್ಯವನ್ನ ಕಕ್ಕಿಸಿದ್ರಿ, ಯಾರ್ಯಾರು ಸುಳ್ಳು ಹೇಳಿದ್ರು ಅವ್ರ ಮುಖವಾಡವನ್ನ ಬಯಲು ಮಾಡಿದ್ರಿ. ಎಲ್ಲ ಆಕ್ಸೆಸ್ ಇರುವಂತ ಪೊಲೀಸರು ಇದನ್ನ ಯಾವಾಗಲೂ ಮಾಡಬೇಕಾಗಿತ್ತಲ್ಲ, ಯಾಕೆ ಅವರು ಲೇಟ್ ಮಾಡಿದ್ರು? ಬೆಂಗಳೂರಿನಿಂದ ಚರಣ್ ಅಂತ ಕರೆ ಮಾಡಿದ್ದಾರೆ. ಚರಣ್ ಅವರು ನಮಸ್ಕಾರ. ಏನ್ ಹೇಳ್ತೀರಿ ಇವತ್ತಿನ ಬೆಳವಣಿಗೆ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು? ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ರಿಪಬ್ಲಿಕ್ ಟಿವಿ ಚಾನೆಲ್ ನ 24/7 ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕವರಿಂಗ್ ಆಲ್ ದೋಸ್ ಪರ್ಸ್ಪೆಕ್ಟಿವ್ಸ್. ಫಸ್ಟ್ ಥಿಂಗ್ ಸರ್, ನಮ್ಮ ಆಸ್ ಅ ಕಾಮನ್ ಮ್ಯಾನ್ ವಿ ಹ್ಯಾವ್ ಸೋ ಮೆನಿ ಪರ್ಸ್ಪೆಕ್ಟಿವ್ಸ್. ಈಗ ವೈ ಡೋಂಟ್ ವಿ ಲುಕ್ ಅಟ್ ಆ ರೀತಿಯಿಂದ ಯಾಕೆ ನೋಡಲ್ಲ, ಈ ರೀತಿಯಿಂದ ಯಾಕೆ ನೋಡಲ್ಲ ಅಂತ ನಮ್ಗೆ ಅನ್ಸುತ್ತೆ. ಈ ಲಾ ನಲ್ಲಿ ಇರೋರು ಅಥವಾ ಸರ್ಕಾರದವ್ರಿಗೆ ಯಾಕೆ ಅನ್ಸ್ತಾ ಇಲ್ಲ ಸರ್? ಇಲ್ಲ, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತನಿಖೆ ಆರಂಭದಲ್ಲಿದೆ, ಯಾವ್ಯಾವ ಹಂತವನ್ನ ತಲುಪಿದೆ ಅಂತ ನಮ್ಗೆ ಗೊತ್ತಿದೆಯಲ್ಲ ಸರ್ ಈಗ. ಐ ಅಗ್ರಿ ಸರ್, ಗೊತ್ತು. ಬಟ್ ಎಂಡ್ ರಿಸಲ್ಟ್ಗೆ ಅಟ್ಲೀಸ್ಟ್ ನಾವು ಆ ಟನಲ್ ಅಲ್ಲಿ ಒಂದು ಲೈಟ್ ಕಾಣಿಸ್ತಿದೆ ಅಂತಾದ್ರೂ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಈಗ ಮಲ್ಟಿಪಲ್ ಇದರಲ್ಲಿ ಏನಂತೀರ, ಅಂದ್ರೆ ನೀವ್ ಹೇಳ್ತಾ ಚರಣ್ ಅವರು, ನನಗೆ ಈಗ ನಾವೆಲ್ಲ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದ್ದೀವಿ, ಅದನ್ನ ಪೊಲೀಸರು ಕೂಡ ತ್ವರಿತಗತಿಯಲ್ಲಿ ಮಾಡಿ ಈಗ ಆಗೋ ಕೆಲಸ ಸುಮಾರು ದಿನಗಳ ಹಿಂದೆನೆ ಆಗ್ಬೇಕಾಗಿತ್ತಲ್ವಾ, ಅವ್ರು ಯಾಕೆ ಮಾಡಲ್ಲ ಈ ಕೆಲಸನ ಅಂತ ಕೇಳ್ತಾ ಇದೀರಿ. ಎಕ್ಸಾಕ್ಟ್ಲಿ ಸರ್. ಸರ್, ವಿತ್ ವೆರಿ ಮಿನಿಮಲ್ ರಿಸೋರ್ಸಸ್ ನೀವೆಲ್ಲರೂ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಿದ್ದೀರಾ. ಎಲ್ಲಾ ಆಕ್ಸೆಸ್ ಇರೋರ್ಗೆ ಯಾಕೆ ಇಷ್ಟು ಡಿಲೇ ಆಗ್ತದೆ ಅಂತ. ಯಾಕೆಂದ್ರೆ ಈ ಸುಜಾತಾ ಭಟ್ ವಿಚಾರದಲ್ಲಿ
media was the first place where we found solution. We found main reason. ಐ ಅಗ್ರಿ ಸರ್, ಬಟ್ ತನಿಖೆ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಯ್ತು ಚರಣ್ ಸರ್. ಬಟ್ ತನಿಖೆ ಅಂದ ಮೇಲೆ ಅದಕ್ಕೊಂದು ಚೌಕಟ್ಟು ಅಂತ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಅವ್ರು ಹೋಗ್ಬೇಕಾಗಿರುತ್ತೆ. ಸೊ ಆ ಪ್ರೊಸೀಜರ್ ಅಡ್ವಾಂಟೇಜ್ ಅಂತ ಅನ್ಸಿಲ್ವಾ ಸರ್ ನಿಮ್ಗೆ? ಏನ್ ಹೇಳಿ? ಈ ಚೌಕಟ್ಟು ಅದನ್ನ ಇನ್ನೊಂದು ಕಡೆ ಇರೋರು ಅಡ್ವಾಂಟೇಜ್ ತಗೋತಾರೆ ಅಂತ ಆಗಲ್ಲ ಸರ್? ಖಂಡಿತ ಖಂಡಿತ. ತಡ ಆದ್ರೆ ಅದು ದುರುಪಯೋಗ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಟ್ ಆ ಕೆಲಸವನ್ನ ಪೊಲೀಸರು ಈಗಾಗಲೇ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಎಸ್, ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಈಗಾಗಲೇ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇರುವಂತದ್ದು. ಅವರು ಈ ಒಂದು ಕ್ರಮವನ್ನ ಸ್ವಾಗತಿಸ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಜೊತೆಗೆ ಇನ್ನೊಬ್ಬ ಕಾಲರ್ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈ ಕೆಲಸ ಇನ್ನೂ ಬೇಗ ಆಗ್ಬೇಕಾಗಿತ್ತು. ಈಗ ಮಾಧ್ಯಮಗಳಲ್ಲಿಯೇ ಎಲ್ಲ ಸತ್ಯ ಆಚೆ ಬರ್ತಾ ಇದೆ. ಪರ್ಟಿಕ್ಯುಲರ್ ರಿಪಬ್ಲಿಕ್ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ನೀವು ಎಲ್ಲ ಸತ್ಯವನ್ನ ಕಕ್ಕಿಸಿದ್ರಿ, ಯಾರ್ಯಾರು ಸುಳ್ಳು ಹೇಳಿದ್ರು ಅವ್ರ ಮುಖವಾಡವನ್ನ ಬಯಲು ಮಾಡಿದ್ರಿ. ಎಲ್ಲ ಆಕ್ಸೆಸ್ ಇರುವಂತ ಪೊಲೀಸರು ಇದನ್ನ ಯಾವಾಗಲೂ ಮಾಡಬೇಕಾಗಿತ್ತಲ್ಲ, ಯಾಕೆ ಅವರು ಲೇಟ್ ಮಾಡಿದ್ರು?